ಇವತ್ತಿನ ಸುಭಾಷಿತ ನಾನು ಹೆಚ್ಚು ಕಡಿಮೆ ನಮ್ಮ ಮೊಟ್ಟ ಮೊದಲನೇ ಒಂದು ಕಾರ್ಯಕ್ರಮದಲ್ಲಿ ದೈವಜ್ಞರ ಒಂದು ವೈಶಿಷ್ಟ್ಯದ ಬಗ್ಗೆ ಹೇಳಿರುವಂಥ ಒಂದು ಮಾತೇ ಆಗಿರುತ್ತೆ. ಮತ್ತೊಮ್ಮೆ ಇತ್ತೀಚೆಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಸೇರ್ಪಡೆಯಾಗಿರತಕ್ಕಂಥ ವೀಕ್ಷಕರ ಅನುಕೂಲಕ್ಕೋಸ್ಕರವಾಗಿ ಈ ಸುಭಾಷಿತವನ್ನು ಮತ್ತೊಮ್ಮೆ ವಿವರಣೆಯ ಸಮೇತವಾಗಿ ಹೇಳ್ತಾ ಇದ್ದೀನಿ. ಮಂತ್ರೇ ತೀರ್ಥೇ ದ್ವಿಜೇ ದೈವೇ ದೈವಜ್ಞೇ ಭಿಷಜೇ ಗುರೌ ಯಾದೃಶೀ ಭಾವನಾ ವರ್ತತೆ ತಾದೃಶೀ ಚ ಫಲಂ ಲಭೇತ್. 7 ವಿಷಯಗಳ ಬಗ್ಗೆ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಕವಿ. ಈ 7 ವಿಚಾರಗಳಲ್ಲಿ ನಮ್ಮ ಭಾವನೆ ಯಾವ ಪ್ರಕಾರವಾಗಿರುತ್ತೋ ಫಲಿತಾಂಶಗಳು ಕೂಡ ಅದೇ ಪ್ರಕಾರವಾಗಿ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾವುದು 7 ವಿಚಾರಗಳು ಅಂತಂದರೆ, ಮೊಟ್ಟ ಮೊದಲನೇದು ಮಂತ್ರೇ. ಯಾರಾದರೂ ಒಬ್ಬರು ಸ್ಪಷ್ಟವಾಗಿ ಕುಳಿತುಕೊಂಡು ತುಂಬ ಕಷ್ಟಪಟ್ಟು ಕಲಿತಿರ್ತಕ್ಕಂಥ ಮಂತ್ರಗಳು, ಯಾಕಂದರೆ ಸುಲಭವಾಗಿ ಎಲ್ರಿಗೂ ಬರಲ್ಲ ಮಂತ್ರಗಳು ಅನ್ನತಕ್ಕಂಥದ್ದು, ಅದನ್ನು ಅಧ್ಯಯನ ಮಾಡಬೇಕು. ಗುರುಮುಖೇನ ಗುರುಕುಲದಲ್ಲಿ ಇದ್ದು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅಲ್ಲಿ ಆ ಮಂತ್ರೋಚ್ಚಾರಣೆ ಮಾಡಬೇಕಾದಾಗ ಅದಕ್ಕೆ ಅದರದೇ ಆದ ನಿಯಮಗಳು ಇರುತ್ತೆ. ಅದು ಉದಾತ್ತ, ಅನುದಾತ್ತ, ಸ್ವರಿತ ಅಂತೆಲ್ಲ ಹೇಳ್ತೀವಿ ನಾವು. ಅಂದರೆ ಆ ಸ್ವರಗಳ ಒಂದು ಉಚ್ಚಾರಣೆಗಳು ಏರಿಳಿತಗಳು ಏನಿರುತ್ತೆ ಅದನ್ನು ತೋರಿಸ್ತಕ್ಕಂಥದ್ದು. ಮತ್ತು ಅದನ್ನು ಹ್ರಸ್ವಸ್ವರ, ದೀರ್ಘಸ್ವರ, ಅಲ್ಪಪ್ರಾಣ, ಮಹಾಪ್ರಾಣ ಯಾವುದು ಲೋಪ ಇಲ್ಲದೆ ಇರೋ ರೀತಿಯಲ್ಲಿ ಅದೇ ಒಂದು ಬ್ಯಾಲೆನ್ಸ್ನಲ್ಲಿ ಹೇಳಬೇಕಾಗತ್ತೆ. ಆ ಥರ ಹೇಳಿದಾಗ ಮಾತ್ರ ಪ್ರಾಪರ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಅದು ಫಲಿತಾಂಶಗಳು ಕೊಡುತ್ತೆ. ಆ ಥರ ಒಂದು ಮಂತ್ರವನ್ನು ಯಾರೋ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ವೇಳೆ ನಾವು ಅದರಲ್ಲಿ ಶ್ರದ್ಧಾಭಕ್ತಿಗಳನ್ನು ಇಟ್ಕೊಂಡು ಕೇಳಿದ್ದಾದಲ್ಲಿ ಒಳ್ಳೆಯ ಫಲಿತಾಂಶಗಳು ಲಭಿಸುತ್ತೆ. ಇಲ್ಲ ಏನೋ ಹೇಳ್ತಾ ಇದ್ದಾರೆ, ಹೇಳ್ಕೊಂಡು ಹೋಗಲಿ ಪರವಾಗಿಲ್ಲ, ಹೇಗಿದ್ರು ನನಗೆ ಸಂಸ್ಕೃತ ಅರ್ಥ ಆಗೋದಿಲ್ಲ, ಇವ್ರು ಏನೋ ಸುಮ್ಮನೆ ಅವರೊಂದು ಪ್ರತಿಭಾ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ರೆ ಮಾತ್ರ ಅವ್ರು ಎಂಥ ವಿಶೇಷವಾದ ಮಂತ್ರವನ್ನು ಹೇಳಿ ನಿಮ್ಗೆ ಆಶೀರ್ವಾದ ಮಾಡಿದ್ರು ನಿಮಗೆ ಫಲಿತಾಂಶ ಲಭಿಸೋದಿಲ್ಲ. ಸೊ ಮಂತ್ರದಲ್ಲಿ ಒಳ್ಳೆ ಒಂದು ಭಾವನೆಯನ್ನು ಇಟ್ಕೋಬೇಕು ಅನ್ನತಕ್ಕಂಥದ್ದು. ಅದೇ ಪ್ರಕಾರ ತೀರ್ಥೆ, ಒಂದು ತೀರ್ಥಕ್ಷೇತ್ರಕ್ಕೂ ವಿಹಾರ ಕ್ಷೇತ್ರಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ನಾವು ತೀರ್ಥಕ್ಷೇತ್ರಕ್ಕೆ ಹೋದಾಗ, ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅದರದೇ ಆದ ಪ್ರೋಟೋಕಾಲ್, ನಿಯಮಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಅಲ್ಲೂ ನಾವು ಏನೋ ಬೇಕಾಬಿಟ್ಟು ಓಡಾಡ್ಕೊಂಡಿರ್ತಕ್ಕಂಥದ್ದು, ಉಡಾಫೆಯಿಂದ ವರ್ತನೆ ಮಾಡತಕ್ಕಂಥದ್ದು ಇವೆಲ್ಲ ಮಾಡಿದ್ದಾದಲ್ಲಿ ಆ ತೀರ್ಥಕ್ಷೇತ್ರಕ್ಕೆ ಹೋದರೂ ಸಹ ನಮಗೆ ಫಲ ಲಭಿಸೋದಿಲ್ಲ. ಮಂತ್ರೇ ತೀರ್ಥೆ ದ್ವಿಜೆ. ದ್ವಿಜೆ ಅಂದರೆ ಯಾರು ಅಂದರೆ ಒಬ್ಬ ಸದ್ಬ್ರಾಹ್ಮಣ. ಅಂದರೆ ಇಲ್ಲಿ ಜಾತಿಯ ಒಂದು ಆಧಾರದಲ್ಲಿ ಹೇಳ್ತಕ್ಕಂಥ ಮಾತಲ್ಲ, ಗುಣವಾಚಕವಾಗಿ ಬ್ರಾಹ್ಮಣತ್ವವನ್ನು, ದ್ವಿಜತ್ವವನ್ನು ಹೇಳ್ತಾ ಇರತಕ್ಕಂಥದ್ದು. ಅಂದರೆ ಯಾರು ನಮಗೆ ಬೋಧನೆಯನ್ನು ಮಾಡ್ತಾರೆ, ಯಾರು ಮಾರ್ಗದರ್ಶನವನ್ನು ಮಾಡ್ತಾರೆ, ಯಾರು ಒಳಿತು ಕೆಡಕನ್ನು ತಿಳಿಸ್ಕೊಡ್ತಾರೆ, ಯಾರು ಒಳ್ಳೆ ಕೌನ್ಸಿಲಿಂಗನ್ನು ಮಾಡ್ತಾರೆ, ಆ ಥರದ ವ್ಯಕ್ತಿಗಳನ್ನ ದ್ವಿಜ ಅಂತ ಕರೀತಾರೆ, ಸದ್ಬ್ರಾಹ್ಮಣ ಅಂತ ಕರೀತಾರೆ. ಅವರಲ್ಲಿ ನಮಗೆ ಸದ್ಭಾವನೆ ಇದ್ದಾದಲ್ಲಿ ಒಳ್ಳೆ ಫಲಿತಾಂಶ ಲಭಿಸುತ್ತೆ. ಇಲ್ಲ ತಿರಸ್ಕಾರ ಭಾವನೆ ಇದ್ದಾದಲ್ಲಿ ನಮಗೂ ಅವ್ರು ಹೇಳ್ತಕ್ಕಂಥ ಮಾತುಗಳು ನಮಗೂ ತಿರಸ್ಕೃತವಾಗ್ತಾ ಹೋಗುತ್ತೆ. ಹಾಗೆ ದೈವೇ, ಭಗವಂತನ ಸನ್ನಿಧಾನದಲ್ಲಿ ಹೋದಾಗ, ದೈವದ ಸನ್ನಿಧಾನದಲ್ಲಿ ಹೋದಾಗ ನಿಮಗೆ ನಂಬಿಕೆ ಇರಲಿ ಇಲ್ಲದೆ ಹೋಗಲಿ, ಅಲ್ಲಿರತಕ್ಕಂಥ ಒಂದು ಕಟ್ಟಳೆ ಏನಿದೆ ಅದನ್ನು ನೀವು ಚಾಚೂ ತಪ್ಪದೆ ಅನುಸರಿಸಲೇಬೇಕಾಗತ್ತೆ. ಅದನ್ನು ಅನುಸರಿಸಲಿಲ್ಲ ಅಂತಂದರೆ ತೊಂದರೆ ಪಡತಕ್ಕಂಥವ್ರು ನೀವೇ ಆಗಿರ್ತೀರಾ. ಮಂತ್ರೇ ತೀರ್ಥೆ ದ್ವಿಜೇ ದೈವೇ ದೈವಜ್ಞೆ. 5ನೇ ಯಾವುದು ಅಂದರೆ ದೈವಜ್ಞೆ. ಯಾರು ದೈವಜ್ಞ ಅಂತಂದರೆ, ದೈವಿಕವಾಗಿರ್ತಕ್ಕಂಥ ವಿದ್ಯೆಗಳನ್ನು ಕಲಿತು ಸಮಾಜದ ಒಳಿತಿಗಾಗಿ ಬಳಸ್ತಾ ಇರತಕ್ಕಂಥವರು. ಒಬ್ಬ ಜ್ಯೋತಿಷಿ ಆಗಬಹುದು, ಒಬ್ಬ ವಾಸ್ತುತಜ್ಞ ಆಗಿರ್ಬೋದು, ಒಬ್ಬ ರತ್ನಶಾಸ್ತ್ರಜ್ಞ ಆಗಿರ್ಬೋದು, ಒಬ್ಬ ಹಸ್ತ ಸಾಮುದ್ರಿಕ ಶಾಸ್ತ್ರಜ್ಞನಾಗಿರ್ಬೋದು, ಅಥವಾ ಒಂದು ವೇದವಿದ್ಯಾ ಅಧ್ಯಾಪಕನಾಗಿರ್ಬೋದು. ಇವರೆಲ್ಲರನ್ನ ಸಹ ದೈವಜ್ಞ ಅಂತ ಕರೀತಾರೆ. ಅವರು ಹೇಳಿರತಕ್ಕಂಥ ಮಾತಿನಲ್ಲಿ, ಆ ವಿದ್ಯೆಯಲ್ಲಿ ನಮಗೆ ನಂಬಿಕೆ ಇರಬಹುದು, ನಂಬಿಕೆ ಇಲ್ಲದೆ ಇರಬಹುದು. ಆದರೆ ತಿರಸ್ಕಾರ ಭಾವನೆಯಿಂದ ನೋಡಿದಾದ ಪಕ್ಷದಲ್ಲಿ ಅವರು ಎಂಥ ವಿಶೇಷವಾದ ವಿಚಾರಗಳನ್ನು ಹೇಳಿದ್ರು ಅದು ನಮಗೆ ಫಲಿಸೋದಿಲ್ಲ. ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಕೇಳಿದ್ದಾದಲ್ಲಿ ನಿಶ್ಚಯವಾಗಿ ಒಳ್ಳೆಯ ಫಲಿತಾಂಶ ಲಭಿಸುತ್ತೆ. ಹಾಗೆ ಭಿಷಜೆ. ಭಿಷಕ್ ಅಂತಂದರೆ ಸಂಸ್ಕೃತದಲ್ಲಿ ವೈದ್ಯ ಅಂತ ಹೇಳ್ತಾರೆ. ಈ ರುದ್ರಮಂತ್ರದಲ್ಲಿ ಹೇಳ್ತಾರೆ, ಪರಮೇಶ್ವರನನ್ನು ಮೊಟ್ಟ ಮೊದಲನೇ ವೈದ್ಯ, ದೇವವೈದ್ಯ ಅಂತ ಒಂದು ಮಂತ್ರದಲ್ಲಿ ಸಾರಿ ಹೇಳ್ತಾರಲ್ಲಿ. ಅಧ್ಯವೋಚದಧಿ ವಕ್ತ ಪ್ರಥಮೋ ದೈವ್ಯೋ ಭಿಷಕ್ ಅಂತ. ಯಾಕಂದರೆ ಎಲ್ಲ ರೋಗಗಳನ್ನು ನಿವಾರಣೆ ಮಾಡತಕ್ಕಂಥವನು, ಹಾಗೆ ಈ ಒಂದು ಭವಬಂಧನದಿಂದ ಬಿಡುಗಡೆ ಮಾಡತಕ್ಕಂಥವನು, ಅಮೃತ ಮೃತ್ಯುಂಜಯ ಆಗಿರೋದ್ರಿಂದ ಆತನನ್ನು ಮೊಟ್ಟ ಮೊದಲನೇ ವೈದ್ಯ ಅಂತ ಕರೆದಿದ್ದಾರೆ ಶಾಸ್ತ್ರಜ್ಞರು. ಹಾಗೆ ಒಬ್ಬ ಡಾಕ್ಟರ್ ಬಳಿಗೆ ನಾವು ಹೋದಾಗ, ಈ ಇಹಲೋಕದಲ್ಲೂ ಅಷ್ಟೇ ನಾವು ನೋಡತಕ್ಕಂಥ ವೈದ್ಯರು ಯಾರು ಇರ್ತಾರೆ ಅವ್ರ ಬಳಿಗೆ ಏನೋ ಒಂದು ಸಮಸ್ಯೆ ನಿವಾರಣೆಗೋಸ್ಕರ ಹೋಗ್ತೀವಿ ನಾವು. ಆದರೆ ಅವರಲ್ಲಿ ಅವ್ರು ಕೊಡ್ತಕ್ಕಂಥ ಔಷಧಿನಲ್ಲಿ ನಂಬಿಕೆ ಇಲ್ಲ, ಅವ್ರು ಮಾಡತಕ್ಕಂಥ ಟ್ರೀಟ್ಮೆಂಟ್ನಲ್ಲಿ ನಂಬಿಕೆ ಇಲ್ಲ, ಅವ್ರನ್ನ ಒಂದು ಅನುಮಾನ ದೃಷ್ಟಿಯಿಂದಾನೇ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಅವರು ನಿಮಗೆ ಅಮೃತಾನೇ ಕೊಟ್ಟರೂ ಸಹ ನಿಮಗೆ ಫಲಿತಾಂಶ ಬರೋದಿಲ್ಲ. ಹಾಗೆ ಗುರುಸ್ಥಾನದಲ್ಲಿರತಕ್ಕಂಥ ವ್ಯಕ್ತಿಗಳನ್ನ ನಾನು ಹಿಂದೇನೂ ಹೇಳಿದ್ದೀನಿ, ಒಬ್ಬ ಗುರುಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕಾದಾಗ ಪರೀಕ್ಷೆ ಮಾಡಿ ಆಯ್ಕೆ ಮಾಡಿ. ಒಬ್ಬರನ್ನು ಒಪ್ಕೊಳ್ಳೋದಕ್ಕೆ ಮೊದಲು ಪರೀಕ್ಷೆಯನ್ನು ಮಾಡಿ, ಒಪ್ಕೊಂಡ ನಂತರ ಯಾವುದೇ ಕಾರಣಕ್ಕೂ ಪರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ.
ಮನಸ್ಸಿನಲ್ಲಿ ಒಂದು ಸಲ ತೀರ್ಮಾನ ಮಾಡಿದ ಮೇಲೆ ಇವರು ನನ್ನ ಗುರುಗಳು, ಇವರು ನನಗೆ ಬೋಧನೆ ಮಾಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಆ ಗುರುಗಳಿಗೆ ನಾವು ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು, ಮತ್ತೆ ಮತ್ತೆ ಅವ್ರನ್ನ ಪರೀಕ್ಷೆ ಮಾಡತಕ್ಕಂಥದ್ದು, ಈ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬಾರ್ದು. ಈ 7 ವಿಚಾರಗಳಲ್ಲಿ ನಾವು ಯಾವ ರೀತಿಯಾದ ಭಾವನೆಯನ್ನು ಇಟ್ಕೊಂಡಿರ್ತೀವಿ, ಫಲ ನಮಗೆ ಅದೇ ಪ್ರಕಾರವಾಗಿ ಲಭಿಸುತ್ತೆ ಅನ್ನೋದು ಈ ಸುಭಾಷಿತದ ಸಾರಾಂಶ ಆಗಿರುತ್ತೆ.